ಲಿಟ್ರೇಚರ್ದ ಮುಂದಿನ ಕ್ಲಾಸನ್ನು ಸೊ ಎಲ್ಲರೂ ಲಿಟ್ರೇಚರ್ದ ಮುಂದಿನ ಕ್ಲಾಸನ್ನು ಕಲಿತಾ ಇದ್ದೀವಿ ವಿದ್ಯಾರ್ಥಿಗಳು. ಮುಂದಿನ ಕ್ಲಾಸನ್ನು ಎಸ್ ಎಸ್ am audible? Yes, thank you dear students, thank you. Good afternoon dear students, good afternoon. ಬನ್ನಿ, ಇವತ್ತಿನ ಕ್ಲಾಸ್ದಲ್ಲಿ ಸಾನೆಟ್ ಅನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಲಿರಿಕ್ಸ್ ಅನ್ನು ಕಲಿಯುವಂಥದ್ದು. ಲಿರಿಕ್ ಅನ್ನ ಸೊ ನೋಡಿ, ಆಕ್ಚುಲಿ ಲಿರಿಕ್ ನಲ್ಲಿನೇ ಸಾನೆಟ್ ಅದು ಬರ್ತದ, ಹೇಳ್ತಾರಿ. ಲಿರಿಕ್ ನಲ್ಲಿನೇ ಸಾನೆಟ್ ಅದು ಬರ್ತದ, ಬಿಕಾಸ್ ಇಟ್ ಇಸ್ ಅ ಟೈಪ್ ಆಫ್ ಲಿರಿಕ್ ಓನ್ಲಿ. ಸಾನೆಟ್ ಇಸ್ ಅ ಟೈಪ್ ಆಫ್ ಲಿರಿಕ್ಸ್ ಓನ್ಲಿ. ಬಟ್ ನಾನು ಯಾಕೆ ಲಿರಿಕ್ ಸಾನೆಟ್ ಅನ್ನ ಮೊದಲು ಹೇಳ್ಕೊಟ್ಟೆ ಅಂತಂತಂದ್ರೆ, ಸಾನೆಟು ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ತದ, ಹೇಳ್ತಾರಿ. ಅದ್ರಗೋಸ್ಕರ ಎಲ್ಲರೂ ಕರೆಕ್ಟಾಗಿ ವಾಯ್ಸ್ ಕೇಳ್ತಾ ಇದ್ದಾನೆ? ಎಸ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೋಡಿ, ಪ್ರತಿಯೊಂದು ಲಿಟ್ರೇಚರ್ನಲ್ಲಿ ಬರುವಂತಹ ಒಂದು ಫಾರ್ಮ್ಸ್, ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಫೀಚರ್ಸ್, ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಫಂಕ್ಷನ್ಸ್, ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್, ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಟೈಪ್ಸ್ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಹಿಸ್ಟರಿ. ಎಲ್ಲ ಒಂದು ಲಿಟ್ರರಿ ಫಾರ್ಮ್ಸ್ಗಳು ತಮ್ಮದೇ ಆದಂಥ ಒಂದು ಲಕ್ಷಣ, ಡೆಫಿನಿಷನ್, ಪರಿಚಯ, ಕಾರ್ಯ, ವಿಧಗಳು, ಇತಿಹಾಸವನ್ನು ಹೊಂದಿರ್ತವೆ. ಅವೆಲ್ಲವನ್ನು ನಾವು ಕಲ್ತಿದ್ದಾದರೆ ವಿ ಕ್ಯಾನ್ ಏಬಲ್ ಟು ಗೆಟ್ ಗುಡ್ ಮಾರ್ಕ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಗುಡ್ ಮಾರ್ಕ್ಸ್. ಸೊ ನೋಡಿ, ಈ ಲಿರಿಕ್ಸ್ ಅನ್ನುವಂಥ ಒಂದು ಏನು ಟಾಪಿಕ್ ಇದೆ, ಅಂದರೆ ಫಾರ್ ಎಕ್ಸಾಂಪಲ್ ನಾನು ಈಗ ಸದ್ಯ ಲಿಟ್ರೇಚರ್ ಅನ್ನುವಂಥ ಟಾಪಿಕನ್ನು ಏನು ತೊಗೊಂಬಂದಿದ್ದೀನಿ, ಇಟ್ ಆಲ್ವೇಸ್ ಟ್ರೈ ಟು ಮೇಕ್ ಯು ಡೌನ್ವರ್ಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಯಾವಾಗಲೂ ನಿಮ್ಮನ್ನು ಕೆಳಗಡೆನೇ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತದೆ. ಅಂದರೆ ಇದರ ಅರ್ಥ ನಿಮಗೆ ಬೋರ್ ಆಗುವಂಥ ಸಂದರ್ಭ ಇರ್ತದೆ. ಬಟ್ ನಾನು ಅದನ್ನು ಬೋರ್ ಆಗಿಸ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ನಾನು ಅದನ್ನು ಕೋಶಿಶ್ ಮಾಡೋದಿಲ್ಲ. ಬಟ್ ನಾನು ನಿಮಗೆ ಅದನ್ನು ಒಂದು ಡೆಫಿನಿಷನ್ ಜೊತೆ ಅಥವಾ ಆ ಒಂದು ಫೀಚರ್ಸ್ ಜೊತೆ ಅಥವಾ ಆ ಒಂದು ಟರ್ಮ್ ಜೊತೆ, ಆ ಶಬ್ದದ ಜೊತೆ ತುಂಬ ವಿಧವಾದಂತಹ 360 ಆ್ಯಂಗಲ್ ಪ್ರಕಾರ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಿರ್ತೀನಿ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಸ್ ಗುಡ್ ಆಸ್ ಪಾಸಿಬಲ್. ವಿದ್ಯಾರ್ಥಿಗಳೇ, ಸಾನೆಟನ್ನು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿ ಓದಿದ ಮೇಲೆ ಸಾನೆಟದ ನೋಟ್ಸನ್ನು ಕೂಡ ನಾನು ಕೊಟ್ಟಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಲಿರಿಕ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿದ್ಯಾರ್ಥಿಗಳೇ, ಲಿರಿಕ್ಸನ್ನು ಸ್ಟಾರ್ಟ್ ಮಾಡ್ತೀನಿ. Definition of lyric. The term lyric originated from a form of ancient Greek literature. ಗ್ರೀಕ್ ಸಾಹಿತ್ಯ ಅಂತ ಏನು ಬರುತ್ತಲ್ಲ, ಆ ಸಾಹಿತ್ಯದಲ್ಲಿಂದ ಬಂದಿರುವಂತಹದ್ದು ಈ ಒಂದು ಲಿರಿಕ್ ಎಂಬ ಶಬ್ದ. The lyric which drew its distinctness, ಇದರ ಒಂದು ವ್ಯತ್ಯಾಸತೆಯನ್ನ, ಇದರ ಒಂದು ವಿವಿಧತೆಯನ್ನ ಫ್ರಾಮ್ ಅ ಸ್ಟ್ರಿಂಗ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ವಿದ್ಯಾರ್ಥಿಗಳೇ, ಸ್ಟ್ರಿಂಗ್ಡ್ ತಂತಿ ವಾದ್ಯ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರ್ತದ, ತಂತಿಗಳಿಂದ ಕೂಡಿದ. ಯಾವ ಥರ ಇರುತ್ತೆ ಅಂತಂದರೆ, ಅದು ಈ ರೀತಿಯಾಗಿ ಇರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ತಂತಿಗಳಿರ್ತಾವೆ, ತಿಳಿತಾ ಥರದ್ದು ಇಲ್ಲಿ ತಂತಿಗಳಿರ್ತಾವೆ. ಈ ಥರ ಒಂದು ಇನ್ಸ್ಟ್ರೂಮೆಂಟ್ ಇರ್ತದ. ದ್ಯಾಟ್ ಇನ್ಸ್ಟ್ರೂಮೆಂಟ್ ಮೇಡ್ ದೆಮ್ ಆರ್ ಮೇಡ್ ದ ಲಿರಿಕ್ ಇಸ್ ದ ಡಿಸ್ಟಿಂಕ್ಟಿವ್ ಫಾರ್ಮ್ ಆಫ್ ಲಿಟ್ರರಿ ಫಾರ್ಮ್ಸ್. ಸಾಹಿತ್ಯದ ವಿಧಗಳಲ್ಲಿನೇ ಇದೊಂದು ವಿಚಿತ್ರವಾದಂಥ ಅನ್ನೋದಕ್ಕಿಂತ ವಿವಿಧತೆಯನ್ನು ಕೂಡಿರುವಂತಹ ಒಂದು ಸಾಹಿತ್ಯದ ಭಾಗ ಅಂತ ಮಾಡಲಿಕ್ಕೆ ಈ ಡಿಸ್ಟಿಂಕ್ಟ್ನೆಸ್ ಫಾರ್ಮ್ ಆಫ್ ಸ್ಟ್ರಿಂಗ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಏನಿದೆಯಲ್ಲ, ಅದಕ್ಕೆ ಏನಂತಾರ, ಲಿರೆ ಆರ್ ಲೈರೆ ಆರ್ ಲಾಯರ್ ಅಂತ ಮೂರು ಶಬ್ದದಲ್ಲಿ ಮೂರು ಪ್ರೊನೌನ್ಸಿಯೇಷನ್ನಿಂದ ಅನ್ಬೋದು. ಲಾಯರ್ ಅನ್ನಂಗಿಲ್ಲ, ಲಾಯರ್, ಲಿರೆ, ಬಟ್ ಲಾಯರ್ ಅಂತ ಜಾಸ್ತಿ ಅಂತಾರ, ನೆನ್ಪಿಟ್ಟುಕೊಳ್ಳಿ. ತಿಳಿತಾರೆ, ಲಾಯರ್ ಅಂತ ಜಾಸ್ತಿ ಅಂತಿರ್ತಾರ. ಸೊ ಹಂಗಾರೆ ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವೇನು ಮಾಡೋಣ, ಇದರ ಬಗ್ಗೆ ಇನ್ಸ್ಟ್ರೂಮೆಂಟ್ದಿಂದ ವಿವಿಧತೆಯನ್ನು ಹೊಂದಿರುವಂತಹ ಒಂದು ಲಿಟ್ರರಿ ಫಾರ್ಮ್ ಅಂತ ಗೊತ್ತಾಯಿತು. ಆ ಇನ್ಸ್ಟ್ರೂಮೆಂಟಿಗೆ ಏನಂತ ಕರೀತಾರೆ, ಲಾಯರ್ ಆರ್ ಲಿರೆ, ಬಟ್ ಲಾಯರ್ ವಿ ಕ್ಯಾನ್. ಅರಿಸ್ಟಾಟಲ್ ಕ್ಯಾಟಗರೈಸ್ಡ್ ದ ಪೊಯೆಟ್ರಿ ಇನ್ 3 ಮೇನ್ ಡಿಸ್ಟಿಂಕ್ಟ್ ಫಾರ್ಮ್ಸ್. ನೋಡ್ರಿ, ಕವನ ಸಂಕಲನಗಳನ್ನು 3 ವಿವಿಧ ರೀತಿಯಲ್ಲಿ ವಿಭಜನೆ ಮಾಡುವುದ ಪಾತ್ರವನ್ನು ಅರಿಸ್ಟಾಟಲ್ ವಹಿಸ್ತಾರೆ. ಹಂಗಾರೆ ಅಪ್ ಟು ದಿಸ್ ವಿ ಲರ್ನ್ಡ್ ದ ಲಿರಿಕ್ ಫಾರ್ಮ್ ಈಸ್ ಕಂಪ್ಲೀಟ್ಲಿ ಒರಿಜಿನೇಟೆಡ್ ಫ್ರಾಮ್ ಗ್ರೀಕ್. ಆ್ಯಂಡ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಅದರ್ ಫಾರ್ಮ್ಸ್, ದಿಸ್ ಲಿರಿಕ್ ಈಸ್ ಹ್ಯಾವಿಂಗ್ ಅ ಡಿಸ್ಟಿಂಕ್ಟಿವ್ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟಲ್ object, that is nothing but lyre or lyre. ಗ್ರೀಕ್ ಭಾಷೆ ಅಥವಾ ಗ್ರೀಕ್ ದೇಶದಿಂದ ಬಂದಿರುವಂತಹ ಸಾಹಿತ್ಯದಿಂದ ಬಂದಿರುವಂತಹ ಒಂದು ಸಾಹಿತ್ಯದ ಭಾಗ ಲಿರಿಕ್ ಆಗಿದೆ. ಈ ಒಂದು ಸಾಹಿತ್ಯದ ಫಾರ್ಮ್ ಅನ್ನ
ನಾವು ವಿವಿಧತೆಯಿಂದ ಕೂಡಿದೆ ಅಂತ ಹೇಳಲಿಕ್ಕೆ ಕಾರಣ ಏನಂತಂದ್ರೆ ತಂತಿ ವಾದ್ಯ ಯಾವುದು ಲಿರೆ ಅದರಿಂದ ಬಂದಿರುವಂತಹದ್ದು ಇದಾಗಿದೆ. ಈಗ ಅರಿಸ್ಟಾಟಲ್ ಕ್ಯಾಟಗರೈಸ್ಡ್ ದ ಪೊಯಿಟ್ರಿ ಇನ್ 3 ಮೇನ್ ಡಿಸ್ಟಿಂಕ್ಟ್ ಫಾರ್ಮ್ಸ್, ನೇಮ್ಲಿ ಲಿರಿಕಲ್, ಅವ ಯಾವ ಅಂದ್ರೆ ನಂಬರ್ 1 ಲಿರಿಕಲ್ ಪೊಯಿಟ್ರಿ, ಡ್ರಾಮೆಟಿಕ್ ಪೊಯಿಟ್ರಿ, ಆಮೇಲೆ ಎಪಿಕ್ ಪೊಯಿಟ್ರಿ. ಸೊ ದೀಸ್ ಆರ್ ದ 3 distinctive categorized in poetry by whom? Aristotle, dear student. ಸೊ ಅರಿಸ್ಟಾಟಲ್ ಅವ್ರು ಏನು ಮಾಡ್ತಾರೆ, ಲಿರಿಕಲ್ ಪೊಯಿಟ್ರಿ, ಡ್ರಾಮೆಟಿಕಲ್ ಪೊಯಿಟ್ರಿ, ಎಪಿಕ್ ಪೊಯಿಟ್ರಿ ಅಂತ ಅವುಗಳ ಸೈಜ್ ಪ್ರಕಾರ, ಅವುಗಳ ಥೀಮ್ ಪ್ರಕಾರ, ಅವುಗಳ ಲೆಂದಿ ಪ್ರಕಾರ, ಅವುಗಳ ಫಂಕ್ಷನ್ ಪ್ರಕಾರ, ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರ 3 ವಿಭಜನೆಗಳನ್ನು ಮಾಡ್ತಾ ಇದ್ದಾರೆ. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ, ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ. ಸೊ ಆಲ್ಮೋಸ್ಟ್ ಆಲ್ ನೋಡಿ, ನಾನು ನಿಮಗೆ ಯಾವುದೂ ಬೋರ್ ಆಗಲಾರ್ದಂಗೆ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಯಾವಾಗ ಬೋರ್ ಆಗುತ್ತಪ್ಪ ಅಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ಅದರಲ್ಲಿ ಕಡಿಮೆ ಇದ್ದಾಗ ಮಾತ್ರ, ಅರ್ಥ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್. ಸೊ ನಾವು ಲಿರಿಕ್ ಪೊಯಿಟ್ರಿ ಈಸ್ ಆನ್ ಅಸಾರ್ಟ್ಮೆಂಟ್ ಆಫ್ ಸ್ಟಾಂಜಾಸ್. ನೋಡ್ರಿ, ಅಸಾರ್ಟ್ಮೆಂಟ್, ವಾಟ್ ಇಸ್ ದ ಮೀನಿಂಗ್ ಆಫ್ ಅಸಾರ್ಟ್ಮೆಂಟ್? ಅಸಾರ್ಟ್ಮೆಂಟ್, ಅಸಾರ್ಟ್ಮೆಂಟ್ ಅಂದ್ರೆ ಏನು? ಅಸಾರ್ಟ್ಮೆಂಟ್ ವಿಂಗಡಣೆ. ಅಸಾರ್ಟ್ಮೆಂಟ್ ಅಂದ್ರೆ ವಿಂಗಡಣೆ ಅಂತ ಅರ್ಥ ಆಗುತ್ತೆ. ತಿಳಿತರಿ? ಈ ಲಿರಿಕಲ್ ಪೊಯಿಟ್ರಿಯನ್ನ ನಾವೀಗ ಸದ್ಯ ಕಲಿತಾ ಇದ್ದೀವಿ, ಇದು ಪ್ಯಾರಾಗ್ರಾಫ್ಗಳಾಗಿ ವಿಂಗಡಣೆ ಆಗಿರ್ತದೆ. ಸೊ ಇಟ್ ಈಸ್ ಅ ಅಸಾರ್ಟ್ಮೆಂಟ್ ಆಫ್ ಸ್ಟಾಂಜಾಸ್ ಅಂಡ್ ರಿಪಿಟೇಷನ್ಸ್ formulating a whole song or a short and non-narrative poem. Nodi, nodi, nodi. Lyric is, dear students, which is an assortment of stanzas. ಇದು ಸ್ಟ್ಯಾಂಜಾಸ್ ಗಳಿಂದ ಕೂಡಿರುವಂತದ್ದಾಗಿದೆ. ಅರ್ಥ ಐತರಿ? ಆ ಪ್ಯಾರಾಗ್ರಾಫ್ ತರ ಇರುವಂತದ್ದು. ತಿಳಿತರಿ? ಒಂದನೇದೇನು ಸ್ಟ್ಯಾಂಜಾಸ್ ಗಳನ್ನ ಹೊಂದಿದೆ. ತಿಳಿತರಿ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರಿಪಿಟೇಷನ್ಸ್ ಮಾಡ್ತಿರ್ತಾರೆ. ಫಾರ್ಮುಲೇಟಿಂಗ್ ಎ ಹೋಲ್ ಸಾಂಗ್, ಎಲ್ಲವನ್ನು ಕೂಡಿ ಒಂದೇ ಒಂದು ಹಾಡನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ರಿಪಿಟೇಷನ್ ಮಾಡ್ತಿರ್ತಾರೆ ಅನ್ನುವಾಗ. ಫಾರ್ ಎಕ್ಸಾಂಪಲ್, ನೀವು ಕನ್ನಡದ ಯಾವುದಾದ್ರೂ ಕೆಲವು ಸಾಂಗ್ಸ್ಗಳನ್ನು ಅವುಗಳನ್ನು ನಾವೇನಂತ ಮಾಡ್ತೀವಿ, ಲಿರಿಕ್ ಅಂತ ಕರಿತೀವಿ. ಲಿರಿಕ್ ಅಂತ. ಬಟ್ ಇದು ಒಂದು ಭಾವಗೀತೆ ಅಂತ ಆಗುತ್ತೆ. ಭಾವನೆಗಳನ್ನು ಹೊಂದಿರುವಂತಹ ಒಂದು ಸಾಂಗ್ ಇದಾಗಿರುತ್ತೆ ವಿದ್ಯಾರ್ಥಿಗಳೇ, ಇದಾಗಿರುತ್ತೆ. ಸೊ ದ್ಯಾಟ್ಸ್ ವೈ ಭಾವಗೀತೆಯ ಒಳಗೆ ಇದು. ಆರ್ ಅ ಶಾರ್ಟ್ ಅಂಡ್ ನಾನ್ ನೆರೇಟಿವ್ ಪೋಯಮ್ ಅಂದ್ರೆ ಯಾವುದೇ ಕಥೆಯನ್ನು ಹೇಳ್ಕೊತ ಹೋಗೋದಿಲ್ಲ, ಒಂದು ಪ್ರಸಂಗದಲ್ಲಿ ಬಂದಂತಹ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಸಾಹಿತ್ಯದ ಒಂದು ಅಂಗ, ಭಾಗ ಅಂತ ಕರಿತೀವಿ. ಸೊ ದ್ಯಾಟ್ಸ್ ವೈ ಲಿರಿಕ್ ಪೊಯಿಟ್ರಿ ಈಸ್ an assortment or vingadane, our division of stanzas and repetition formulating a whole song or a short and non-narrative poem. So I hope you all are understanding. So next, a lyric is usually the expression of a speaker. Nodi, so lyric ಅನ್ನೋದು ಯಾವಾಗಲೂ ಏನಿರ್ತದ, ಭಾವನೆಗಳನ್ನ ವ್ಯಕ್ತಪಡಿಸುವಂತಹದ್ದಾಗಿರುತ್ತೆ. ಯಾರ ಭಾವನೆಗಳನ್ನ ವಿದ್ಯಾರ್ಥಿಗಳೇ, ಯಾರ ಭಾವನೆಗಳನ್ನ? ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಎಕ್ಸ್ಪ್ರೆಷನ್ ಆಫ್ ಸ್ಪೀಕರ್ ಹೂ ಸ್ಟೇಟ್ಸ್, ತಿಳಿಸ್ಕೊಡ್ತಾ ಇದ್ದಾರೆ ಆತನ ಅಥವಾ ಅವಳ ಸ್ವಂತ ಸೆಂಟಿಮೆಂಟ್ಸ್ಗಳನ್ನ ಅಥವಾ ವ್ಯೂಸ್ಗಳನ್ನ, ತಮ್ಮದೇ ಆದಂತಹ ನೋಟವನ್ನ. ಅವರಿಗೆ ಸಬ್ಜೆಕ್ಟಿವ್ ಇರ್ಬೋದು, ಆಬ್ಜೆಕ್ಟಿವ್. ಡಿಯರ್ ಸ್ಟೂಡೆಂಟ್ಸ್, ಸಬ್ಜೆಕ್ಟಿವ್ ಮ್ಯಾಟರ್ ನೋಡಿ, ಸಬ್ಜೆಕ್ಟಿವ್ ಮ್ಯಾಟರ್ ಅಂತಂದ್ರೆ ತಮ್ಮಲ್ಲೇ ಆಗ್ತಾ ಇರುವಂತಹ ಭಾವನೆಗಳು, ಆಬ್ಜೆಕ್ಟಿವ್ ಮ್ಯಾಟರ್ ಅಂತಂದ್ರೆ ಇನ್ನೊಬ್ಬರಲ್ಲಿ ಆಗ್ತಾ ಇರುವಂತಹ ಭಾವನೆ. ಅರ್ಥ ಆಯ್ತಾರಿ? ಸೊ ಸಬ್ಜೆಕ್ಟಿವ್ ಮ್ಯಾಟರ್ and objective matter, the distinction between these two matter which are adjoined or are the what we used to say fuel of literature. ಒಂದು ಸಾಹಿತ್ಯದ ಒಂದು ಏನಾದರೂ ನಾವು ಇಂಧನ ಅಂತ ಕರಿಬೇಕಾದ್ರೆ ಅದು ಮ್ಯಾಟರ್ ಇರುತ್ತೆ. ಆ ಮ್ಯಾಟರ್ನಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಇರ್ಬೋದು, ಅದಕ್ಕೆ ಸಬ್ಜೆಕ್ಟಿವ್ ಮ್ಯಾಟರ್ ಅಂತ ಕರೀತಾರ, ಇನ್ನೊಂದು ಆಬ್ಜೆಕ್ಟಿವ್ ಮ್ಯಾಟರ್ ಅಂತ ಕರೀತಾರೆ. ಆ ಸಬ್ಜೆಕ್ಟಿವ್ ಮ್ಯಾಟರ್ ಲಿರಿಕಲ್ ಆಗಿ ಒಂದು ಪೊಯಿಟಿಕಲ್ ಸ್ಟ್ಯಾಂಜಸ್ಗಳನ್ನಾಗಿ, ಅಸಾರ್ಟೆಡ್ಮೆಂಟ್ ಆಫ್ ಸ್ಟಾಂಜಾಸ್ಗಳನ್ನಾಗಿ ಮಾಡಿ, ರಿಪಿಟೇಷನ್ ಮಾಡಿ, ಫಾರ್ಮುಲೇಟಿಂಗ್ ಇನ್ ಟು ದ ಹೋಲ್ ಸಾಂಗ್ ಮಾಡಿ, ವಿಚ್ ಈಸ್ ದ ನಾನ್ ನೆರೇಟಿವ್ ಪೋಯಮ್, ವಿಚ್ ಆಲ್ವೇಸ್ ಶೋಸ್ ದ ಎಕ್ಸ್ಪ್ರೆಷನ್ ಆಫ್ ದ ಸ್ಪೀಕರ್ ಹೂ ಸ್ಟೇಟ್ಸ್, ಹೂ ಟೆಲ್ಸ್, ಹೂ ಎಕ್ಸ್ಪ್ರೆಸಸ್ his or own sentiments or views. ವಿದ್ಯಾರ್ಥಿಗಳೇ, views. So this is all about the lyric.
ನಾವಿಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ಮಾತಾಡ್ತಾ ಇದ್ದೀವೋ, ಸೊ ದೀಸ್ ಆರ್ ನಥಿಂಗ್ ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸಿಂಗಲ್ ಆನ್ಸರ್ಸ್. A literature form which expresses a sentiments or views of his or her own is lyric, sonnet, ballad, elegy ಅಂತ ಕೇಳ್ತಾರೆ. ಸೊ ಈ ರೀತಿಯಾಗಿ ಬರ್ತದೆ. ಅರ್ಥ ಆಯ್ತಾ ರೀ? ಸೊ that's what I would like to tell you. Try to understand line wise line, word by word, then only it sends you what actually we are studying. Are you understanding me? Yes. ನೆಕ್ಸ್ಟ್ ಇಂಟ್ರೊಡಕ್ಷನ್. ಸಿ, ಕೆಲವೊಂದು ಪಾಯಿಂಟ್ಸ್ಗಳು ರಿಪೀಟ್ ಆಗ್ತಾ ಇರ್ತವೆ. ಅರ್ಥ ಆಯ್ತಾರೆ? ಕೆಲವೊಂದು ಪಾಯಿಂಟ್ಸ್ಗಳು ರಿಪೀಟ್ ಆಗ್ತಿರ್ತಾವ. ಪ್ಲೀಸ್ ಡೋಂಟ್ ಬಾದರ್ ಅಬೌಟ್. ಲಿರಿಕಲ್ ಫಾರ್ಮ್, ಸಿ, ಸಾಹಿತ್ಯದ ಒಂದು ರಚನೆ ಅಥವಾ ಒಂದು ಭಾಗ ಆಫ್ ಪೋಯಿಟ್ರಿ, ಕವನ ಸಂಕಲನದಲ್ಲಿ ಲಿರಿಕ್ ಅನ್ನುವಂಥದ್ದು ಒಂದು ಭಾಗ ಹೋಲ್ಡ್ಸ್ ಗ್ರೇಟ್, ದೊಡ್ಡ ಪ್ರಮಾಣದ ಅತ್ಯಮೂಲ್ಯವಾದಂತಹ ಸಿಗ್ನಿಫಿಕೆನ್ಸ್ ಇನ್ ಲಿಟರರಿ ವರ್ಕ್ಸ್. ಸಾಹಿತ್ಯದ ಕೃತಿಗಳಲ್ಲಿ ಅತ್ಯಂತ ಹೇರಳವಾದ ಮಹತ್ವತೆಯನ್ನ ಕವನಗಳ ರೂಪದಲ್ಲಿರುವ ಲಿರಿಕ್, ಕವನದ ಭಾಗದ ಒಂದು ರಚನೆಯಲ್ಲಿ ಹೊಂದಿರುವಂಥ ಲಿರಿಕ್ ಹೊಂದಿದೆ. ಅರ್ಥ ಆಯ್ತರಿ? ಫಾರ್ ಇಟ್ಸ್ ಮ್ಯೂಸಿಕಲ್ ಕ್ವಾಲಿಟಿ. ವೈ ಇಟ್ ಹ್ಯಾಸ್ ಗ್ರೇಟ್ ಸಿಗ್ನಿಫಿಕೆನ್ಸ್ ಇನ್ ಲಿಟರರಿ ವರ್ಕ್? ಬಿಕಾಸ್ it is having musical quality. Please try to conceptually try to understand them. ಒಂದು ಮ್ಯೂಸಿಕಲ್ ಕ್ವಾಲಿಟಿ and next it is rhythm. ಅರ್ಥ ಐತರಿ? ಒಂದು ಮ್ಯೂಸಿಕಲ್ ಕ್ವಾಲಿಟಿ and rhythm. Because of this musical quality and rhythm, we make those all assortment of stanzas into what? A single whole poem. ಅರ್ಥ ಐತರಿ? ಸೊ ದೀಸ್ ಪೋಯಮ್ಸ್ ಆರ್ ಪ್ಲೀಸಿಂಗ್, ಸಂತೋಷ ಪಡ್ತಾವ. ಯಾರಿಗೆ? ಟು ದ ಇಯರ್. ಇಲ್ಲಿ ಇಯರ್ ಅಂದ್ರೆ ಯಾರು? ಲಿಸ್ನರ್ಸ್, ವಿದ್ಯಾರ್ಥಿಗಳೇ, ಆಡಿಯನ್ಸ್ ವಿದ್ಯಾರ್ಥಿಗಳೇ. ಅಂಡ್ ಆರ್ ಈಸಿಲಿ ಪುಟ್, ಪುಟ್ ಅಂದ್ರೆ ಏನು? ನಮ್ಮ ಮನಸ್ಸಿನಲ್ಲಿ ಛಾಯವನ್ನ ಮೂಡ್ತಾವ. ಏನನ್ನ? ಮ್ಯೂಸಿಕ್ ಜೊತೆ. ತಿಳಿತರಿ? It pleases us to the ear and are easily put to the music. ಸೊ ಸಂಗೀತದೊಂದಿಗೆ ಹೋಲಿಕೆಯನ್ನು, ಸಂಗೀತದೊಂದಿಗೆ ಅದು ಮ್ಯಾಚ್ ಆಗಿಬಿಡ್ತದೆ. ಈಗ ಸದ್ಯ ಕೆಲವೊಂದು ಹಾಡ ಯಾರೋ ಬರೆದಿರ್ತಾರ, ಮ್ಯೂಸಿಕ್ ಜೊತೆ ಮ್ಯಾಚ್ ಆಗ್ತಿರೋದಿಲ್ಲ, ಬಟ್ ಮ್ಯೂಸಿಕ್ ಜೊತೆ ಮ್ಯಾಚ್ ಆಗ್ತಾ ಇರುವಂಥವು ಲಿರಿಕ್ ಅಂತ ಬರ್ತಾವೆ. ತಿಳಿತರಿ? ಸೊ ದ ನೆಕ್ಸ್ಟ್ ಪಾಯಿಂಟ್ ವಿ ಲರ್ನ್ಡ್ ಇನ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ ಲಿರಿಕ್ that it holds a great significance in literary works, and because of that, why do you know? Due to its musical quality and rhythm, and these all will makes us to please to the ear and are easily put to the music. So ಸಂಗೀತದೊಂದಿಗೆ ಮ್ಯಾಚ್ ಆಗೋದು, ಹೋಲಿಕೆ ಆಗೋದು, ಹೊಂದಾಣಿಕೆ ಆಗೋದು, ಜೊತೆಗೂಡುವಂಥ ಶಕ್ತಿ ಹಾಗೂ ನಮ್ಮ ಕೇಳುವವರಿಗೆ ಆನಂದಮಯವಾಗಿರುವಂಥ ಒಂದು ಕ್ವಾಲಿಟಿಗಳು ಇವು ಎದಕ್ಕಾಗ್ತಾವ ಅಂದ್ರೆ ಅಲ್ಲಿ ಮ್ಯೂಸಿಕಲ್ ಕ್ವಾಲಿಟಿ ಇರ್ತದೆ, ರಿದಮ್ ಇರ್ತದೆ. ಇವು ಕಾರಣಕ್ಕಾಗಿ ಲಿರಿಕ್ಸ್ ಅನ್ನೋದು ಒಂದು ಸಿಗ್ನಿಫಿಕೆಂಟ್ ಪಾರ್ಟ್ ಅನ್ನು ಹೊಡಿತದ. ಎಲ್ಲಿ? ಲಿಟರರಿ ವರ್ಕ್ಸ್. ಇನ್ ದಿಸ್ ಯೂನಿಟ್ ಆರ್ ಈ ಒಂದು ಭಾಗದಲ್ಲಿ ದ ಮೀನಿಂಗ್ ಆಫ್ ಲಿರಿಕ್ ಪೋಯಿಟ್ರಿ, ಇಟ್ಸ್ ಸಿಗ್ನಿಫಿಕೆನ್ಸ್ ಇನ್ ಲಿಟರೇಚರ್ ಆಸ್ ದ ಮೇಜರ್ ಫಾರ್ಮ್ ಆಫ್ ಅ ಪೋಯಿಟ್ರಿ ಅಂಡ್ ಇಟ್ಸ್ ಡೆವಲಪ್ಮೆಂಟ್ ಥ್ರೂಔಟ್ ಸೆಂಚುರೀಸ್ ಹ್ಯಾಸ್ ಬೀನ್ ಎಕ್ಸ್ಪ್ಲೇನ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾಳೆ ಇದನ್ನು ನೋಟ್ಸ್ ಓದ್ತಾ ಇರುವಾಗ ಇಲ್ಲಿ ಏನಿದೆ ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಹೆಂಗೆ ಡೆವಲಪ್ಮೆಂಟ್ ಆಯಿತು? Because from 16th century, not only think like that, beyond that, ಅದನ್ನು ದಾಟಿ ಇನ್ನೂ ಹಿಂದಿನಿಂದ ನಾವು ಇದನ್ನ ಕಲಿತಾ ಇರ್ತೀವಿ. For the lyrics mind, because people try to make their thoughts, their sentiments, their views in a musical manner, in a rhythmic manner, and that they formed into the stanzas and they made into the whole poem and led them to do the what? Pleasing way to the ear, and it matches to the music with music. Next, lyric is a collection of verses. ನೋಡ್ರಿ, ಕವನಗಳನ್ನ ಹೊಂದಿರುವಂತಹದ್ದು ಏನು? ಲಿರಿಕ್. ಹಂಗಾರೆ ಲಿರಿಕ್ ಅಂದ್ರೆ ಏನಾಗುತ್ತೆ? ವರ್ಸಸ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ವರ್ಸಸ್ ವಿದ್ಯಾರ್ಥಿಗಳೇ? ವೆರಿ ಗುಡ್. ಪದ್ಯಗಳನ್ನ ಹೊಂದಿರ್ತದ. ಅರ್ಥ ಆಯ್ತರಿ? ಇದು ಲಿರಿಕ್ ಅನ್ನೋದು ಪದ್ಯಗಳನ್ನ ಹೊಂದಿರ್ತದ. ಸ್ಟಾಂಜಾಸ್ಗಳಂತ ನಾವೇನಂತೀವಲ್ಲ, ಇದು ಪೊಯಿಟ್ರಿದಲ್ಲಿ ಬಂದಾಗ ವರ್ಸಸ್ ಅಂತ ಬರ್ತದೆ. ಸೊ ಲಿರಿಕ್ ಇಸ್ ದ ಕಲೆಕ್ಷನ್ ಆಫ್ ವರ್ಸಸ್ ಅಂಡ್ ಕೋರಸಸ್. ನೋಡ್ರಿ,
ಎಲ್ಲರೂ ಕೋರಸಸ್ ಅಂತಂದ್ರೆ ಇಲ್ಲಿ ಅರ್ಥ ಏನ್ ಕೊಡತ್ತದಪ್ಪ ಅಂತಂದ್ರೆ ಎಲ್ಲರೂ ಜೊತೆಗೂಡಿ ಹಾಡುವಂತಹದಾಗಿರ್ತದ. ಅರ್ಥ ಆಯ್ತರಿ, ಎಲ್ಲರೂ ಜೊತೆಗೂಡಿ ಆಗುವಂತ ಗಾಯನವನ್ನು ಹೊಂದಿರ್ತದೆ. ಮೇಳ ಗೀತೆ ಅಂತ ಕರೀತಾರೆ ನೋಡಿ, ಎಲ್ಲರೂ ಕೂಡಿ ಹಾಡೋದು ಕೋರಸ್ ಅಂತ ಕರೀತಾರೆ. ಮೇಕಿಂಗ್ ಅಪ್ ಕಂಪ್ಲೀಟ್ ಸಾಂಗ್, ಎಲ್ಲರೂ ಕೂಡಿ, ಇಲ್ಲಿ ಮ್ಯೂಸಿಕ್ ಆಗ್ಬೋದು, ಹಾಡುಗಾರರು ಕೂಡ್ಬೋದು, ರೈಸಿಂಗ್ ಟೋನ್, ಫಾಲಿಂಗ್ ಟೋನ್, ಅಲ್ಲಿ ಮೀಟರ್ಸ್ ಬರ್ತಾವ, ಇವೆಲ್ಲವೂ ಕೂಡಿ ಒಂದು ಕಂಪ್ಲೀಟ್ ಸಾಂಗ್ ಆಗಿರ್ತದೆ. ಆರ್ ಎ ಶಾರ್ಟ್ ಅಂಡ್ ನಾನ್ ನೆರೇಟಿವ್ ಪೋಯಮ್, ಇಲ್ಲಿ ನೆರೇಷನ್ ಕೊಡುವಂತದಿರಂಗಿಲ್ಲ, ಬಟ್ ಪೋಯಮ್ ಇರ್ತದೆ. ಆ ಲಿರಿಕ್ ಯೂಸಸ್ ಅ ಸಿಂಗಲ್ ಸ್ಪೀಕರ್ ಹೂ ಎಕ್ಸ್ಪ್ರೆಸಸ್ ಪರ್ಸನಲ್ ಎಮೋಷನ್ಸ್ ಆರ್ ಥಾಟ್ಸ್. ನೋಡ್ರಿ, ಇದು ಸಿಂಗಲ್ ಸ್ಪೀಕರ್ ಅನ್ನ ಹೊಂದಿರ್ತದ, ಪರ್ಸನಲ್ ಥಾಟ್ಸ್ ಗಳನ್ನ ವ್ಯಕ್ತಪಡಿಸೋದು. ಇದು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀವಿ. ಸೊ ಲಿರಿಕಲ್ ಪೋಯಮ್ಸ್ which are often popularly for their musical quality and rhythm are pleasing to the ear and are easily put to the music. So that's it. Next one. The term lyric originates from the Greek word lyre. ಇಲ್ಲಿದೆ ನೋಡಿ, ಈ ಇನ್ಸ್ಟ್ರೂಮೆಂಟ್ಗೆ ನಾವೇನಂತ ಕರಿತೀವಿ? ಲಿರೆ ಅಂತ ಕರಿತೀವಿ. ಎಲ್ಲರಿಗೂ ಕಾಣ್ತಾ ಇದ್ದಾನ? ಎಲ್ಲರಿಗೂ ತಿಳಿತಾ ಇದ್ದಾನ? ಎಲ್ಲರಿಗೂ ಅರ್ಥ ಆಗ್ತಾ ಇದ್ದಾನ ನಾನು ಏನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ಒಂದು ವಿಚಾರದೊಂದಿಗೆ? That lyric, my dear students, makes us to understand how was the literature, how was the day, how was those days. ಸೊ ಆ ದಿನಗಳು ಯಾವ ಥರ ಇದ್ದು ಅನ್ನೋದೆಲ್ಲವನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ. ಅರ್ಥ ಆಯ್ತರಿ? ಸೊ ದೆನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್ ಟು ದ ಲೇಯರ್. ಇಲ್ಲಿ ನೋಡಿ, ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಸ್ಟ್ರಿಂಗ್ ಇದೆ ನೋಡಿ, ಈ ಥರ ಸ್ಟ್ರಿಂಗ್ ಇರುವಂಥದ್ದು. ಅರ್ಥ ಆಯ್ತರಿ? ವಿಚ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಬೈ ದ ಗ್ರೀಸಿಯನ್ಸ್, ಗ್ರೀಕ್ದವರು ತಿಳಿತಾರೆ. ಸೊ ಆ ಥರದ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡ್ತಾ ಇರೋದಕ್ಕೆ ಇದು ಲಿರಿಕ್ ಅನ್ನುವಂಥ ವರ್ಡ್ ಬರ್ತದೆ ವಿದ್ಯಾರ್ಥಿಗಳೇ. ಇದರೊಂದಿಗೆ ಅವರು ರಚನೆ ಮಾಡ್ತಾ ಇದ್ರು ಪದ್ಯಗಳೊಂದಿಗೆ ಒಂದು ಹಾಡನ್ನ. ದ್ಯಾಟ್ಸ್ ವೈ ವಿ ಯೂಸ್ ಟು ಕಾಲ್ ಇಟ್ ಆಸ್ ಲಿರಿಕ್ ವಿದ್ಯಾರ್ಥಿಗಳೇ. ಲಿರಿಕ್. ಬನ್ನಿ ಮುಂದಿನ ವಿಚಾರವನ್ನು ನೋಡಿಕೊಳ್ಳೋಣ ಲಿರಿಕ್ ಬಗ್ಗೆ. Just a second. So now you can see, dear students, ಆ ಒಂದು ಲಿರೆ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಯಾಕೆ ಯೂಸ್ ಮಾಡ್ತಿದ್ರೆ? ಟು ಪ್ಲೇ ವೆನ್ ರೀಡಿಂಗ್ ಅ ಪೋಯಮ್. ಆ ಒಂದು ಪದ್ಯವನ್ನು ಓದುವಾಗ ಅದನ್ನು ಒಂದು ಹಾಡಿನ ಮುಖಾಂತರ ಮಾಡಬೇಕಾದಾಗ ಅದನ್ನು ಪ್ಲೇ ಮಾಡ್ತಾ ಇದ್ರು. ಸೊ ಲಿರಿಕಲ್ ಪೋಯಟ್ಸ್ ಡೆಮಾನ್ಸ್ಟ್ರೇಟ್ ಸ್ಪೆಸಿಫಿಕ್ ಮೂಡ್ಸ್ ಆ್ಯಂಡ್ ಎಮೋಷನ್ಸ್ ಥ್ರೂ ವರ್ಡ್ಸ್. ನೋಡ್ರಿ, ಆ ಒಂದು ಫೀಲಿಂಗ್ಸ್ಗಳನ್ನು, ಅದೇ ಮಾತಾಡಿದ್ದೀವಿ ಇದಕ್ಕೆ, ಸೆಂಟಿಮೆಂಟ್ಸ್ಗಳನ್ನು, ತಮ್ಮ ಭಾವನೆಗಳನ್ನು ವರ್ಡ್ಸ್ ಮುಖಾಂತರ ಮ್ಯೂಸಿಕ್ದೊಂದಿಗೆ ವ್ಯಕ್ತಪಡಿಸ್ತಾರೆ. ಸಚ್ ಮೂಡ್ಸ್ ಎಕ್ಸ್ಪ್ರೆಸಸ್ ಅ ರೇಂಜ್ ಆಫ್ ಎಮೋಷನ್ಸ್ ಫ್ರಮ್ ಎಕ್ಸ್ಟ್ರೀಮ್ ನೆಬ್ಯುಲಸ್ ಅಬೌಟ್ ಲೈಫ್, ಲವ್, ಡೆತ್ ಆ್ಯಂಡ್ ಅದರ್ ಎಕ್ಸ್ಪ್ರೆಷನ್ಸ್ ಆಫ್ ಲೈಫ್. ಸೊ ಒಟ್ಟಾರೆ ಜೀವನದ ಎಲ್ಲ ಒಂದು ನೆಬ್ಯುಲಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ನೆಬ್ಯುಲಸ್? ನೋಡೋಣ, ಯಾರು ಹೇಳ್ತಾರ? ನೆಬ್ಯುಲಸ್ ಮೀನಿಂಗ್ ಏನು? ನೆಬ್ಯುಲಸ್. ವೆರಿ ಗುಡ್ ವಿದ್ಯಾರ್ಥಿಗಳೇ, ವೆರಿ ಗುಡ್. ಸೊ ಅನ್ಕ್ಲಿಯರ್. ನೋಡಿ, ಯಾವುದು ಕ್ಲಿಯರ್ ಇರ್ತದ ಅದು ಅಲ್ಲ, ಯಾವುದು ನೆಬ್ಯುಲಸ್ ಇರ್ತದೆ ಅಂತಂದ್ರೆ ನಮಗೆ ಯಾರಿಗೂ ತಿಳ್ಕೊಳ್ಳಾರ್ದಂಗೆ ಇರ್ತದೆ. ನಮ್ಗೆ ಆ ಸದ್ಯ ನಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಘಟನೆ ನಮ್ಗೆ ಅರ್ಥ ಆಗ್ತಾ ಇರೋದಿಲ್ಲ, ಅಂತಹ ಸನ್ನಿವೇಶವನ್ನು ನೆಬ್ಯುಲಸ್ ಅಂತ ಕರೀತಾರೆ. ಸೊ ಆ ನೆಬ್ಯುಲಸ್ ಆದಂತಹ ಜೀವನವನ್ನ ನಾವು ಪದ್ಯದ ಮುಖಾಂತರ, ಸಂಗೀತದ ಮುಖಾಂತರ, ಆ ಲಾಯರ್ ಅನ್ನುವಂಥ ಒಂದು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡಿ ಗ್ರೀಷಿಯನ್ ಗರ್ಲ್ಸ್ ಆ ಗ್ರೀಷಿಯನ್ ಪರ್ಸನ್ಗಳು ಅದನ್ನ ಯೂಸ್ ಮಾಡಿ ಹಾಡವನ್ನು ಹಾಡ್ತಾ ಇದ್ರು. ಸೊ ದ್ಯಾಟ್ಸ್ ವೈ ಇದು ಲಿರಿಕ್ ಆಗುತ್ತೆ. ಸೊ ಇಲ್ಲಿ ತನಕ ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡಬೇಕು. ಎಸ್ ಅಂತ ಟೈಪ್ ಮಾಡಬೇಕು. ನಮಸ್ತೆ ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿ, ಎಲ್ಲರಿಗೂ ನಮಸ್ತೆ. ಎಸ್. ಈಗ ಅದರ ಫಂಕ್ಷನ್ಸ್ಗಳನ್ನು, ಅಂದರೆ ಲಿರಿಕ್ಸ್ ಯಾವ ಥರದ ಕಾರ್ಯವನ್ನು ಮಾಡ್ತೀವಿ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಆಲ್ರೆಡಿ ವಿ ಅಂಡರ್ಸ್ಟುಡ್ ವಾಟ್ ಡಸ್ ಇಟ್ ಡಸ್. ತಿಳಿತರಿ, ಅದು ಏನು ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿರಿ, ಎಲ್ಲರೂ ತಿಳ್ಕೊಂಡಿದ್ದೀವಿ. ಬಟ್ ಸ್ಟಿಲ್ ವಿ ನೀಡ್ ಟು ಡೂ, ಮೈ ಡಿಯರ್ ಸ್ಟೂಡೆಂಟ್ಸ್, ಸ್ಟಿಲ್ ವಿ ನೀಡ್ ಟು ಡೂ. ತಿಳಿತರಿ? ಹಾಂ. ಆ ಲಿರಿಕಲ್ ಪೋಯೆಟ್ ಅಡ್ರೆಸ್ಸಸ್ ಅಂದರೆ ಕುರಿತು ಮಾತನಾಡು. ಈಗ ಒಂದು ನ್ಯಾಷನಲ್ ಸೈನ್ಸ್ ಡೇ, ಈಗ ಮೊನ್ನೆ ಒಂದು ದಿನಾಚರಣೆ ಅಂತ ಏನೋ ಮಾಡಿರ್ತಾರೆ, ಅಲ್ಲಿ ನಿಮ್ಮನ್ನು ಗೆಸ್ಟಾಗಿ ಕರೆದಿರ್ತಾರೆ, ಚೀಫ್ ಗೆಸ್ಟಾಗಿ ಕರೆದಿರ್ತಾರೆ. That time you talk about that certain situation, a topic, or that day is nothing but addressing. A lyrical poet addresses his audience
ಡೈರೆಕ್ಟ್ಲಿ ಬೈ ಪೊಟ್ರೇಯಿಂಗ್ ದೇರ್ ಸ್ಟೇಟ್ ಆಫ್ ಮೈಂಡ್ ಆರ್ ಎಮೋಷನ್ಸ್. ನೋಡ್ರಿ, ಒಂದು ಲಿರಿಕಲ್ ಪೊಯಿಟ್ ಏನ್ ಮಾಡ್ತಿರ್ತಾನೆ, ಆತನು ಯಾರಿಗೆಗೋಸ್ಕರ ಅಂತ ಹಾಡಾಡ್ತಿರ್ತಾನೆ ಅವರನ್ನ ಚಿತ್ರವನ್ನಾಗಿ ಮಾಡಿಕೊಂಡು, ಭಾವನಾತ್ಮಕವಾಗಿ ಚಿತ್ರವನ್ನು ಮಾಡಿಕೊಂಡು ಅವ್ರಿಗೋಸ್ಕರ ಅಂತ ಭಾವನಾತ್ಮಕದ ರೂಪದಲ್ಲಿ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹಾಡವನ್ನು ಹಾಡೋದು, ಅವ್ರ ಕುರಿತು ಮಾತಾಡೋದು, ಇದು ಲಿರಿಕಲ್ ಪೊಯಿಟ್ ಆಗಿ. ಅದು ಎಲ್ಲ ಫಿಲ್ಮ್ದಲ್ಲಿ ನಿಮ್ಗೆ ಗೊತ್ತೇನೆ ಇದೆ, ನಾನು ಹೇಳೋ ಅವಶ್ಯಕತೆ ಬಹಳ ಇದೆ. ನೆಕ್ಸ್ಟ್, that is why a lyrical poem expresses personal emotions. Why does it expresses, my dear students, why does it express personal emotions? Because it poetrying the state of the mind or emotions of the people or the person who is in front of us. So that's why we used to call it as personal emotions. Personal emotions of the poet. Subjective matter idre poet ತನ್ನ ಬಗ್ಗೆನೇ ಮಾತಾಡ್ತಿರ್ತಾನೆ, ಆಬ್ಜೆಕ್ಟಿವ್ ಮ್ಯಾಟರ್ ಇದ್ರೆ ಆತನ ಮುಂದೆ ಇರುವಂತ ವ್ಯಕ್ತಿ ಬಗ್ಗೆ ಆದರೂ ಮಾತಾಡ್ತಿರ್ತಾನೆ. ಇದನ್ನು ಮಾತ್ರ ನೆನಪಿಟ್ಟುಕೋಬೇಕು. ನೆಕ್ಸ್ಟ್, ದ ಥೀಮ್ ಆಫ್ ಲಿರಿಕಲ್ ಪೋಯಮ್ಸ್ ಆರ್ ಆಲ್ಸೋ ಎಮೋಷನಲ್ ಆರ್ ಲಾಫ್ಟಿ. ವಾಟ್ ಡಸ್ ಲಾಫ್ಟಿ ಮೀನ್? ಲಾಫ್ಟಿ ಅಂದ್ರೆ ಏನ? ವಾಟ್ ಇಸ್ ದ ಮೀನಿಂಗ್ ಆಫ್ ಲಾಫ್ಟಿ ವಿದ್ಯಾರ್ಥಿಗಳೇ? ಎತ್ತರವಾದಂತಹದ್ದು, ಭವ್ಯವಾದಂತಹದ್ದು, ನೆಲಕಲಾರದಂತಾರಲ್ಲ ಆ ತರ ನೋಡಿ. The theme of lyrical poems are also emotional and lofty. Lofty ಅಂತಂದ್ರೆ ನಮಗೆ ಊಹಿಸಲಾರದಂತಹದ್ದು, ತಿಳಿಯಲಾರದಂತಹದ್ದು. ಎನೇಬ್ಲಿಂಗ್, ಸಹಾಯ ಮಾಡುತ್ತಾ ಈ ಲಿರಿಕಲ್ ಪೋಯಮ್ ತಿಳ್ಕೊಳ್ಳಿಕ್ಕೆ. ಏನ? ದ ರೀಡರ್ಸ್ಗೆ. ಯಾರಿಗೆ ವಿದ್ಯಾರ್ಥಿಗಳೇ? ದ ರೀಡರ್ಸ್, ಓದುವವರಿಗೆ, ಕೇಳುವವರಿಗೆ. It helps us to understand, it enables the emotional and lofty feelings of the person. If it is subject to matter theme, it is the emotional and lofty feelings of the poet, or if it is the objective matter, we can consider it as the person who is before him. ಅರ್ಥ ಆಯ್ತರಿ? ನೆಕ್ಸ್ಟ್, ಟು ಲುಕ್ ಇನ್ ಟು, ಗಮನ ಕೊಟ್ಟು ನೋಡ್ಕೊಳ್ಳಿಕ್ಕೆ, ದ ಲೈಫ್ ಆಫ್ ಥಿಂಗ್ಸ್ ಡೀಪ್ಲಿ. ದಟ್ ಈಸ್ ವೈ ಸಚ್ ಪೋಯಮ್ಸ್, ಇಂಥ ಪೋಯಮ್. ಸಚ್ ಅಂದ್ರೆ ಇಲ್ಲಿ ಯಾರು? ಪರ್ಸನಲ್ ಪ್ರೊನೌನ್. ಯಾವ ಪ್ರೊನೌನ್ ಆಗುತ್ತಾ? ಇಂಡೆಫಿನಿಟ್ ಪ್ರೊನೌನ್ ಆಗುತ್ತೋ ಏನಾಗುತ್ತಾ? ಇದೊಂದು ಪ್ರೊನೌನ್ ಆಗುತ್ತೆ, ಇಂಡೆಫಿನಿಟ್. ಸೊ ಹಂಗಾರೆ ಇಷ್ಟೋ ತನಕ ನಾವೇನು ಮಾತಾಡಿದ್ವಲ್ಲ ಅದು ತಿಳಿತ ವಿದ್ಯಾರ್ಥಿಗಳು, ಇಷ್ಟು ತನಕ ಏನು ಮಾತಾಡಿದ್ವಲ್ಲ ಅದು ಯಾವ್ದದ? ಲಿರಿಕ್. ಸಚ್ ಪೋಯಮ್ಸ್ ಹ್ಯಾವ್ ಯೂನಿವರ್ಸಲ್ ಅಪೀಲ್. ಇದು ಯೂನಿವರ್ಸಲ್ ಅಪೀಲ್ ಮಾಡ್ತದ. ಸೊ ಯೂನಿವರ್ಸಲ್ ಅಪೀಲ್ ಅಂದ್ರೆ ಏನು? ಯೂನಿವರ್ಸಲ್ ಅಪೀಲ್ ಸಾರ್ವತ್ರಿಕ ಮನವಿ, ಅಥವಾ ಯಾರು ಬೇಕಾದವ್ರ ಕುರಿತು ನಾವು ಮಾತಾಡಬಹುದು ಈ ಪದ್ಯಗಳ ಬಗ್ಗೆ ಅಂತ ಬರೆದಾಗ ತಿಳಿತರಿ. ಸೊ ಲೈಕ್ ದಟ್. ನೆಕ್ಸ್ಟ್, because readers can relate their feelings with the poem. So ಹೀಗೆ ಪೋಯಮದ ಕುರಿತು ಅವರು ಮಾತಾಡ್ತಾರೆ. This is all about, my dear students, today's class. So let's see another one topic. We going to learn about the characteristics of the poem or lyrical poetry. So ಬನ್ನಿ ಕ್ಯಾರೆಕ್ಟರ್ಸ್ ಅನ್ನು ಮುಗಿಸ್ಬಿಡೋಣ. ತಿಳಿತರಿ? ಸಿ, ಇಷ್ಟೋ ತನಕ ನಾವೇನು ತಿಳ್ಕೊಂಡಿವಿ? ಅದರ ಇಂಟ್ರೊಡಕ್ಷನ್ ತಿಳ್ಕೊಂಡಿವಿ, ಅದರ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿವಿ. ಈಗ ಅದರ ಫಂಕ್ಷನ್ಸ್ ತಿಳ್ಕೊಂಡಿವಿ. ಈಗ ಅದರ ಲಿರಿಕಲ್ ಪೊಯಿಟ್ರಿದ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಇದು ಲಕ್ಷಣ. ನೋಡಿ, ರಿಪೀಟ್ ಆಗುತ್ತೆ, ನಾನು ಏನು ಹೇಳ್ತಾ ಇದ್ದೀನಿಲ್ಲ ಅದು ಪದೇ ಪದೇ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಪ್ಲೀಸ್ ಡೋಂಟ್ ವರಿ ಅಬೌಟ್ ದಟ್. ಇಟ್ ಬಿಕಮ್ಸ್ ಪರ್ಫೆಕ್ಟ್ ಇನ್ ಅವರ್ ಮೈಂಡ್ ಆರ್ ಇನ್ ಅವರ್ ಮೆಂಟಾಲಿಟಿ. ಎಸ್, ದ ಫಾಲೋವಿಂಗ್ ಆರ್ ದ ಮೇನ್ ಕ್ಯಾರೆಕ್ಟರ್ಸ್ ಆಫ್ ದ ಲಿರಿಕಲ್ ಪೊಯೆಟ್. ಇನ್ ಲಿರಿಕ್ ಫಾರ್ಮ್ ಆಫ್ ಪೊಯೆಟ್ರಿ, poets write short poems which are generally expressed by one speaker who articulates either his or her state of mind or thoughts. ತನ್ನ ವಿಚಾರಗಳನ್ನು ಹೇಳಿಕೊಡ್ತಿರ್ತಾನೆ, ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಾನೆ ಒಂದು ಸಣ್ಣ ಲೈನ್ಗಳಲ್ಲಿ, ಚಿಕ್ಕ ಲೈನ್ಗಳಲ್ಲಿ. ಉದಾಹರಣೆಗೆ 14 ಲೈನ್ ಸಾನೆಟ್ ಅಂತ ಐತಲ್ಲ ಆ ಥರ. ತಿಳಿತರಿ? ಎಸ್, ಬನ್ನಿ ನೆಕ್ಸ್ಟ್. ಪ್ರೊಸೆಸ್ ಆಫ್ ಎಮೋಷನ್. ಪ್ರೊಸೆಸ್ ಆಫ್ ಆರ್ ಎಮೋಷನ್ಸ್, ಭಾವನಾತ್ಮಕಗಳಾಗಿ ಅವುಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಪುಟ್ಟವಾದಂಥ ಒಂದು ಕವನ ಸಂಕಲನಗಳನ್ನು ಬರೆದು ಏನು ಕೊಡ್ತಾನೆ, ದಟ್ ಈಸ್ ಆಲ್ಸೋ ಲಿರಿಕ್ ಮೈಂಡ್. ಇದು ಕ್ಯಾರೆಕ್ಟರ್ ಮಾಡ್ತಾರೆ. ಫಾರ್ಮರ್ಲಿ, ಮುಖ್ಯವಾಗಿ ದ ಲಿರಿಕಲ್ ಪೊಯಿಟ್ರಿ ವಾಸ್ ಸಂಗ್ ಟು ದ ಟ್ಯೂನ್ ಆಫ್ ಎ ಲಾಯರ್. ನೋಡಿ, ಯಾವ ಪದ್ಯವನ್ನು ಬರೆದಿರ್ತಾರೋ ಆ ಪದ್ಯವನ್ನ ಆ ಲಾಯರ್ ಅಂತ ಏನು ಬರುತ್ತಲ್ಲ, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್, ಅದನ್ನ ಹೆಂಗೆ ಹೊಡಿತಾರೋ, ಅದನ್ನ ಹೆಂಗೆ ಪ್ಲೇ ಮಾಡ್ತಾರೋ ಅದರೊಂದಿಗೆ ಹಾಡುವುದಾಗಿರ್ತದೆ. ಸುಮ್ಮನೆ ಹಾಡೋದಿರಂಗಿಲ್ಲ, ಆ ಲಾಯರ್ ಜೊತೆ ಮಿಕ್ಸ್ ಆಗಬೇಕು. ಅದಕ್ಕೆ ನಾನು ಹೇಳಿದ್ದೆ ಇದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆ ಹೋಗ್ತಿರ್ತಾರೆ. ಸೊ ಲಿರಿಕ್ ಫಾರ್ಮ್ ಆಫ್ ಪೊಯೆಟ್ರಿ ಈಸ್ ನೋನ್ ಫಾರ್ ಇಟ್ಸ್ ಇಂಟೆನ್ಸ್ ಎಮೋಷನಲ್ ಕಂಟೆಂಟ್. ಸೊ ಒಟ್ಟಾರೆ ಈ ಭಾವಗೀತೆಗಳು, ಈ ಲಿರಿಕ್
ತಮ್ಮ ಇಂಟೆನ್ಸ್ ಫೀಲಿಂಗ್ಸ್ಗಳ ಮುಖಾಂತರ ಎಮೋಷನ್ಸ್ಗಳನ್ನು ಹೊಂದಿರುವಂತಹದ್ದು ಪ್ರಮುಖವಾದ ಕ್ಯಾರೆಕ್ಟರಿಸ್ಟಿಕ್ಸ್. ಥ್ರೂ ಸಚ್ ಪೋಯಮ್ಸ್, ಈ ತರದ ಕವನಗಳ ಮುಖಾಂತರ ದ ಪೋಯೆಟ್ ಲೆಟ್ಸ್ ಔಟ್ ಹಿಸ್ ಫೀಲಿಂಗ್ಸ್ ಸಚ್ ಎಸ್ ಹ್ಯಾಪಿನೆಸ್, ಗ್ರೀಫ್, ನೋಡ್ರಿ ಹ್ಯಾಪಿನೆಸ್ ಸಾನೆಟ್, ಗ್ರೀಫ್, ಎಲ್ಗಿ and wonder, so on. However, such intense emotions do not last for a long period of a time. Do not last for a long period of time. ಈ ತರದ ಭಾವನೆಗಳು ಬಹಳ ದಿನದ ತನಕ ಇರಂಗಿಲ್ಲ. ಸ್ವಲ್ಪ ಕೇಳಿದ ಮೇಲೆ ಆ ಭಾವನೆ ನಮ್ ಕಡಿಮೆ ಆಗುತ್ತಾ period of time, and which primarily may explain the fact that such poems are of a short length. ಸ್ವಲ್ಪ ಚಿಕ್ಕ ಲೆಂತ್ನಲ್ಲಿ ಬರೆದಿರುವಂಥ ಪದ್ಯ ಆಗಿರ್ತದೆ. ಅಲ್ಲಿರುವಂಥ ಎಮೋಷನ್ಸ್ಗಳು ಬಹಳ ದಿನ ಒಳಗೆ ನೆನಪಿಡೋದಿಲ್ಲ. ಮತ್ತೊಂದು ಬೇರೆ ಪೋಯಮನ್ನು ಓದಿದ್ಕೊಳ್ಳೆ ಆ ಹಿಂದೆ ಓದಿರುವಂಥ ಪೋಯಮ್, ಉದಾಹರಣೆಗೆ ನಾವೀಗ ಸದ್ಯ ಯಾವುದೋ ಒಂದು ಸಾಂಗನ್ನು ಕೇಳ್ತಿದ್ದೀವಿ, ಆ ಸಾಂಗನ್ನು ಕೇಳಿದಂಗೆ ಅದರಲ್ಲಿರುವಂಥ ಭಾವನೆ ನಮಗೆ ಎಮೋಷನ್ಸು ಕಡಿಮೆ ಆಗುತ್ತಾ ಹೋಗುತ್ತೆ. ಅದರದೊಂದು ಥೀಮದ ಸ್ವೀಟ್ನೆಸ್ಸು ನಮ್ಮಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತೆ. ದಟ್ ಈಸ್ ಒನ್ ಟೈಪ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ವಾಟ್ ಲಿರಿಕ್ ಮೈಂಡೆಡ್. ಇಟ್ ಇಸ್ ಆಲ್ಸೋ ನೋನ್ ಆಸ್ ಅನ್ಟೇಂಟೆಡ್ ಫಾರ್ಮ್ ಆಫ್ ಪೋಯಟ್ರಿ. ಟೇನ್ ಅಂದ್ರೆ ಕಲೆ ಅತ್ತಾಗುತ್ತೆ. ಅನ್ಟೇಂಟೆಡ್ ಫಾರ್ಮ್ ಆಫ್ ಪೋಯಟ್ರಿ ಅಂತ ಕರೀತಾರೆ. ವಾಟ್ ಡಸ್ ಇಟ್ ಮೀನ್ ಅನ್ಟೇನ್ಡ್? ಅನ್ಟೇನ್ ಕರೀತಾರೆ ಕಳಂಕರಹಿತ, ಅಂದ್ರೆ ಕಳಂಕ ಇರಲಾರ್ದು. ಟೇನ್ ಅಂದ್ರೆ ಕಳಂಕ. ಅನ್ಟೇಂಟೆಡ್ ಫಾರ್ಮ್ ಆಫ್ ಪೋಯಟ್ರಿ. ಸೊ ಇಲ್ಲಿ ಯಾವುದೇ ತರದ ಕಳಂಕವನ್ನ ಹೊಂದಿರುವಂತಹದ್ದು ಏನೂ ಇರಂಗಿಲ್ಲ. ಜಾಸ್ತಿ ಯಾವಾಗಲೂ ಏನಿರ್ತದ ಇಲ್ಲಿ ಒಳ್ಳೇದು ಇರ್ತದ. ಜಾಸ್ತಿ 90% ಎಲ್ಲ ಸಾಂಗ್ಸ್ಗಳು ಯಾವ ಥರ ಇರ್ತಾವ, ಭಾವನಾತ್ಮಕವಾದಂತಹ ಒಂದು ಇವ್ರು ಕೆಟ್ಟು ಅನ್ನೋಕ್ಕಿಂತ ಜಾಸ್ತಿ ಇವ್ರು ನಮಗೆ ನೋವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಹಾಡರ್ ಇರ್ತಾವ, ಇಲ್ಲ ನಮಗೆ ಒಳ್ಳೇದನ್ನು ಮಾಡಿದ್ದಾರೆ. ಅನ್ಟೇನ್ಡ್ ಫಾರ್ಮ್ ಆಫ್ ಪೊಯಿಟ್ರಿ ಅಂತ ಇದು ಲಿರಿಕ್ದ ಮತ್ತೊಂದು ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟ್, ಲಿರಿಕ್ ಪೊಯಿಟ್ರಿ ಯೂಶುವಲಿ ಡಿನೋಟ್ಸ್ ಅ ಪರ್ಸನಲ್ ಎಕ್ಸ್ಪ್ರೆಷನ್ಸ್ ವಿಚ್ ಮೀನ್ಸ್ ದ್ಯಾಟ್ ಇವು ಪರ್ಸನಲ್ ಎಕ್ಸ್ಪ್ರೆಷನ್ಸ್ಗಳನ್ನು ನಮಗೆ ಹೇಳ್ಕೊಡ್ತಾವ. ಎಕ್ಸಾಂಪಲ್ ಅವು ಯಾವಪ್ಪ ಅಂತಂತಂದ್ರೆ ಇಲ್ಲದ ನೋಡಿ, ದ ಪೊಯೆಟ್ ಸ್ಟೇಟ್ಸ್ ಹೀಸ್ ಆರ್ ಅವರ್ ಓನ್ ಫೀಲಿಂಗ್ಸ್ ಥ್ರೂ ಇಟ್. It is also characterized as a formal type of poetry as it conveys to the reader poetry personal emotions or frame of mind usually vocalized in the first person. ಒಟ್ಟಾರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿ ನೋಡಿ, ನಾನು ಏನು ಮಾಡಿದ್ದೇನೆ ಅಂದರೆ ಇಂಟ್ರೊಡಕ್ಷನ್ದಲ್ಲಿನೇ ಲಿರಿಕ್ ಅಂದರೆ ಏನು ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದರ ಫಂಕ್ಷನ್, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕಂಪ್ಲೀಟ್ ಮಾಡಿದೆ. ಇನ್ನು ಮುಂದೆ ಅದರ ಕನ್ಸ್ಟ್ರಕ್ಷನ್ಸ್ ಹೆಂಗಿರುತ್ತೆ ಅನ್ನೋದನ್ನ ನಾನು ದಿಸ್ ಆಲ್ ಅಬೌಟ್ ದಿಸ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್. ಐ ಹೋಪ್ ಯು ಆಲ್ ಅಂತ. ಸೊ ನೋಡಿ, ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋರಿದ್ದರೆ ನೀವು ಅವ್ರಿಗೆ ಹೇಳ್ಕೋಬಹುದು, ನಾಳೆ ಜನವರಿ 1ನೇ ತಾರೀಕಿಗೆ 20% ಡಿಸ್ಕೌಂಟ್ ಇರುತ್ತೆ ಯಾವುದೇ ಕೋರ್ಸ್ ಮೇಲೆ. ಸೊ ಅವರಿಗೆ ನೀವು ಈ ಒಂದು ಕೋಡನ್ನು ಹೇಳ್ಬೋದು, NEW20. ಈ ಕೋಡನ್ನು ಅವ್ರು ಹಾಕಿದರೆ ಒಂದು ದಿನ ಮಾತ್ರ 20%. ದಿಸ್ ಆಲ್ ಅಬೌಟ್ ಮೈ ಡಿಯರ್ ಸ್ಟೂಡೆಂಟ್ ಟುಡೇಸ್ ಕ್ಲಾಸ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್.